ಸೆಕ್ಟರ್ ಕಾಂಟ್ರಿಬ್ಯೂಟ್ಸ್ 29% ಜಿ ಡಿ ಪಿ. ನಮ್ಮ ಕರ್ನಾಟಕದಲ್ಲಿ ನಾವು ಹೇಳ್ತಾ ಇರೋದು 29% ಜಿ ಡಿ ಪಿ ಕರ್ನಾಟಕ ಸ್ಟೇಟ್ದು ಈಸ್ ಯುವರ್ಸ್. ದೆನ್ ಸೆಕೆಂಡ್ ಲಾರ್ಜೆಸ್ಟು, ಆಮೇಲೆ ಇದು ಇದು ಗೌರ್ಮೆಂಟ್ ಆಫ್ ಇಂಡಿಯಾದು. ನೆಕ್ಸ್ಟ್ ಹೋಗಿ MSME ಎಂಟರ್ಪ್ರೈಸಸ್. ಎಸ್, ಹಾಂ, ಇಲ್ಲಿದೆ ನೋಡಿ ನಿಮ್ಮದು ಕರ್ನಾಟಕ ಸ್ಟೇಟ್ದು ಮ್ಯಾನುಫ್ಯಾಕ್ಚರಿಂಗ್ ನಂಬರ್ ಆಫ್ MSMEs 5,03,819. ಸರ್ವಿಸ್ ಸೆಕ್ಟರು 16,50,000. ಟೋಟಲ್ಲು 21,54,288. These many are registered under Udyam. And the total employment is almost ನಿಮಗೆ 2 crores 6 lakhs. 2 crores 6 lakhs. ಅದರಲ್ಲಿ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿದೆ ಅನ್ನೋದು ಒಂದಿದೆ. ಇದರಲ್ಲಿ ಮೇಜರು ಬೆಂಗಳೂರು ಅರ್ಬನ್ನು. 41% ಆಫ್ MSME ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಇನ್ ಬ್ಯಾಂಗ್ಳೂರ್ ಅರ್ಬನ್ ಓನ್ಲಿ. ನೆಕ್ಸ್ಟ್ ಈಸ್ ಬೆಳಗಾವಿ, ಆ ಥರ ಇದೆ. ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ದಿಸ್ ಈಸ್ ದ ಚಾಲೆಂಜಸ್. ನೆಕ್ಸ್ಟ್ ಹೋಗಿ, ಯಾ MSME ಫೋಕಸ್ ಚಾಲೆಂಜಸ್. What are the challenges you are facing? First is access to market. Next is access to credit. ಬ್ಯಾಂಕಿಗೆ ಹೋದ ತಕ್ಷಣ ನಿಮ್ಮನ್ನು ಪಕ್ಕದಲ್ಲೇ ಕೂರಿಸಿ ನಿಮಗೆ ಫಸ್ಟೇ ಅದು ತಗೋಬಾ ಇದು ತಗೋಬಾ. ಸೊ ಈ ಚಾಲೆಂಜು ಹೋಗ್ಬೇಕಿದು. ನಮ್ಮಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಡಬೇಕು. ಬ್ಯಾಂಕಿಗೆ ಹೋದಾಗ ಒಬ್ಬ MSME ಉದ್ಯಮಿ ಬ್ಯಾಂಕಿಗೆ ಹೋದರೆ ಇವರು ಉದ್ಯೋಗ ಕೊಡೋರು ಅನ್ನೋದು ಅವನಿಗೆ ಭಾವನೆ ಬರಬೇಕು, ಅವನಿಗೆ ತಲೆಯಲ್ಲಿ. ಆ ಭಾವನೆ ಬಂದು ನಿಮಗೆ ರೆಸ್ಪೆಕ್ಟ್ ಕೊಡ್ಬೇಕು. ಅವನಿಗೆ ಏನೇನು ಸ್ಕೀಮ್ಸ್ ಇದ್ದಾವೆ, ಯಾವ ಸ್ಕೀಮಲ್ಲಿ ನೀವು ಬರ್ತೀರಿ ಅದನ್ನು ನೋಡ್ಕೊಂಡು ಅವನಿಗೆ ನಿಮಗೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಅಕ್ಸೆಸ್ ಟು ಟೆಕ್ನಾಲಜಿ, ದೆನ್ ಸ್ಕಿಲ್ಲಿಂಗು, ಆಮೇಲೆ ಡಿಜಿಟಲ್ ಇಕೋಸಿಸ್ಟಮ್. ವಾಟ್ ಯು ಆರ್ ಟ್ರೈಯಿಂಗ್ ಟುಡೇ, ಬಿಕಾಸ್ ವಿ ಹ್ಯಾವ್ ಟು ಕೋಪ್ ಅಪ್ ವಿತ್ ದ ನೆಕ್ಸ್ಟ್ ಟೆಕ್ನಾಲಜಿ, ದಟ್ ಈಸ್ ಡಿಜಿಟಲ್ ಟೆಕ್ನಾಲಜಿ. ದೆನ್ ಅಕ್ಸೆಸ್ ಟು ಎಕ್ಸ್ಪೋರ್ಟ್ಸ್. These are all the key challenges for the MSMEs. Next, these are all the focus sectors. ನಾವು ನಿಮ್ಮ ಇವ್ರದ್ದು ಎಲ್ಲರದ್ದು ಡೇಟಾ ತಗೊಂಡ್ಬಿಟ್ಟು ಎಲ್ಲಿ ಯಾವ ಸೆಕ್ಟ್ರಲ್ಲಿ ಎಷ್ಟು ಪರ್ಸೆಂಟೇಜು ನಮ್ಮದು ಶೇರ್ ಇದೆ ಅಂತ ಒಂದು ಸ್ಟಡಿನಲ್ಲಿ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಆಟೋಮೋಟಿವ್, ಆಗ್ರೋ, ಫುಡ್ಡು, ಟೆಕ್ಸ್ಟೈಲ್ಸು, ಎಂಜಿನಿಯರಿಂಗು. ಸೊ ದೀಸ್ ಆರ್ ಆಲ್ ಡಿಫ್ರೆಂಟ್ ಸೆಕ್ಟರ್ಸ್ದು ಫೋಕಸ್. ನೆಕ್ಸ್ಟ್, ದೀಸ್ ಆರ್ ಆಲ್ ನಾನು ಅದೇ MSME ಕ್ಲಸ್ಟರ್ ಸ್ಕೀಮ್ ಅಂತ ಒಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾದು, MSE CDP ಕ್ಲಸ್ಟರ್. ಸೊ ಇದರಲ್ಲಿ ನೀವು ಸೇಮ್ ಟೈಪ್ ಆಫ್ ಮ್ಯಾನುಫ್ಯಾಕ್ಚರರ್ಸ್ ಇರ್ತೀರಿ ಅಂತ ಇಟ್ಕೊಳ್ಳಿ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ಸರ್ ಹೇಳ್ದಾಗೇ ನಿಮಗೆ ವೆಲ್ಡಿಂಗು, ಆಟೋ, ಆಮೇಲೆ CNC ಮಷಿನ್ಸು. ಸೊ ದೀಸ್ ಆರ್ ಆಲ್ ವೆರಿ ಕಾಸ್ಟ್ಲಿ ಥಿಂಗ್ಸ್. ಮೋಸ್ಟ್ಲಿ ಒಂದೊಂದು ಮಷೀನಿಗೆ ನಿಮಗೆ 15 ಕೋಟಿ, 10 ಕೋಟಿ, 12 ಕೋಟಿ ಆ ಥರ ಆಗ್ತವೆ. ಅದನ್ನು ನಿಮಗೆ ಹಾಕೋಕ್ಕಾಗಲ್ಲ. ಈಗ ನೀವು ಏನು ಮಾಡಿರ್ತೀರಿ, ಒಂದು 20-30 ಕಿಲೋಮೀಟ್ರು ರೇಡಿಯಸಲ್ಲಿ ನೀವೆಲ್ಲ ಸ್ಪ್ರೆಡ್ ಆಗಿರ್ತೀರಿ, ಅಷ್ಟು ಇಂಡಸ್ಟ್ರಿಗಳು. ಬಟ್ ಈ ಮಷಿನ್ ಬೇಕಾಗಿರುತ್ತೆ. ನೀವೇನು ಮಾಡ್ಬೋದು, ನೀವೆಲ್ಲರೂ ಸೇರಿಬಿಟ್ಟು ಒಂದು ಕಾಮನ್ ಫೆಸಿಲಿಟಿ ಸೆಂಟರ್ ಅಂತ ನೀವೊಂದು SPV ಕ್ರಿಯೇಟ್ ಮಾಡಿಕೊಂಡು ಒಂದು ಕಾಮನ್ ಫೆಸಿಲಿಟಿ ಸೆಂಟರ್ ಅಂತ ನೀವು ಮಾಡಿಬಿಟ್ಟು ಅಲ್ಲಿ ಈ ಮಷೀನನ್ನು ಹಾಕ್ಕೊಂಡು ನೀವೆಲ್ಲರೂ ಅದನ್ನು ಪ್ರಯೋಜನ ಪಡಿಬೋದು, ಎಲ್ಲರೂ ಅದನ್ನು ಯೂಸ್ ಮಾಡ್ಕೋಬೋದು. ಆ ಥರದಲ್ಲಿ ಮಾಡಲಿಕ್ಕೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮಲ್ಲಿ ಇದಕ್ಕೆ ಟೋಟಲ್ ಆಗಿ ನಿಮಗೆ ಒಂದು 85% ಗ್ರ್ಯಾಂಟ್ ಸಿಗುತ್ತೆ. ಪ್ರಾಜೆಕ್ಟ್ ಕಾಸ್ಟ್ ಅಪ್ ಟು 10 crores-ಇಂದ 30 crores-ವರೆಗೂ ಮಾಡ್ಬೋದು ನೀವು ಈ ಪ್ರಾಜೆಕ್ಟನ್ನು. ಈಗ ನೀವು ಅದನ್ನೇ ನಾನು ಸಜೆಸ್ಟ್ ಮಾಡಿದೆ ಸರಿಗೆ. ಈಗ ನೀವು ಅಲ್ಲಿ ದಾಬಾಸ್ಪೇಟೆಯಲ್ಲಿ ಮಾಡ್ತಾ ಇದ್ದೀರಲ್ಲ, ಅದರಲ್ಲಿ ದಿಸ್ ಸ್ಕೀಮ್ ಅಂಡರ್ ನೀವು ನೋಡ್ಬೋದು. ಅಲ್ಲಿ ಈಗ ಮೆಟಲ್ ವೆಲ್ಡಿಂಗು, ಮೆಟಲ್ ಬೆಂಡಿಂಗು, ಈ ಥರದ ಇಂಡಸ್ಟ್ರಿಗಳು ಅಲ್ಲಿ ಸುಮಾರಷ್ಟು ಇದ್ದಾವೆ. ಒಂದು 30-40 ಇಂಡಸ್ಟ್ರಿ ಇರ್ಬೋದು ಅಲ್ಲಿ. ಆ ಇಂಡಸ್ಟ್ರಿಗೆ ಒಂದು ಫೆಸಿಲಿಟಿ ಯು ಕ್ಯಾನ್ ಕ್ರಿಯೇಟ್. ಅವ್ರನ್ನೆಲ್ಲರನ್ನು ತೆಗೆದು ಒಂದು SPV ಕ್ರಿಯೇಟ್ ಮಾಡಿಬಿಟ್ಟು ಸೊ ಯು ಕ್ಯಾನ್ ಡೂ ಇಟ್. ಈಗ ಕರ್ನಾಟಕದಲ್ಲಿ ನಾವು ಈಗ ಸುಮಾರು 30 ಕ್ಲಸ್ಟರ್ಸ್ಗಳನ್ನು ಮಾಡಿದ್ದೀವಿ ಇಲ್ಲಿವರೆಗೆ. 16 ಕ್ಲಸ್ಟರ್ಸು ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆ, 9 ಕ್ಲಸ್ಟರ್ಸು ಅಂಡರ್ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿದೆ.
5 ಕ್ಲಸ್ಟರ್ಸು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿದೆ ಸ್ಯಾಂಕ್ಷನಿಗೆ. ಅದರಲ್ಲಿ ಈಗ ನೆಕ್ಸ್ಟ್ 21ನೇ ತಾರೀಕು ಮೀಟಿಂಗ್ ಇದೆ. ಅದರಲ್ಲಿ 4 ಕ್ಲಸ್ಟರ್ಸನ್ನು ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ 4 ಕ್ಲಸ್ಟರ್ನು ಕ್ಲಿಯರ್ ಮಾಡ್ತಾರೆ. ಒಂದೇ ಒಂದು ಬಾಕಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಒಟ್ಟು 30 ಕ್ಲಸ್ಟರ್ಸು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು. ನಮ್ಮಲ್ಲಿ ಮೇಜರ್ ಕ್ಲಸ್ಟರ್ ಆಗಿರ್ತಕ್ಕಂಥದ್ದು ಬೆಳಗಾಮಲ್ಲಿ ನಿಮಗೆ ಜಾಗರಿ ಕ್ಲಸ್ಟರ್ ಮಾಡಿದ್ದೀವಿ. ಆಮೇಲೆ ಇದು ಏನು ಫುಡ್ ಕ್ಲಸ್ಟರ್ ಮಾಡಿದ್ದೀವಿ. ಆಮೇಲೆ ಗ್ರೇಪ್ ಕ್ಲಸ್ಟರ್ ಮಾಡಿದ್ದೀವಿ. ಗ್ರೇಪ್ ಕ್ಲಸ್ಟರು ಬೆಳಗಾಮಲ್ಲೂ ಇದೆ, ಆಮೇಲೆ ಬಿಜಾಪುರದಲ್ಲೂ ಇದೆ, ಬಾಗಲಕೋಟೆಲ್ಲೂ ಇದೆ. ಆಮೇಲೆ ನಾವಿಲ್ಲಿ ಸೌತಲ್ಲಿ ಮಾಡಿರ್ತಕ್ಕಂಥದ್ದು ನಿಮಗೆ ಈಗ ಬೆಂಗಳೂರಿನಲ್ಲಿ ಒಂದು ಡೆಂಟಲ್ ಕ್ಲಸ್ಟರ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಈಗ ಶುರುವಾಗಿದೆ. ಆಮೇಲೆ ಈಗ ಏರೋಸ್ಪೇಸ್ ಕ್ಲಸ್ಟರ್ಸಿಗೆ ಮಾಡ್ತಾ ಇದ್ದೀವಿ. ಅದಕ್ಕೆ SP ಫಾರ್ಮೇಷನ್ ಆಗಿ ಈಗ ವಿ ಆರ್ ಗೋಯಿಂಗ್ ಅಹೆಡ್ ಏರೋಸ್ಪೇಸ್ ಕ್ಲಸ್ಟರು. ಸೊ ಹಾಗೆ ನೀವು ಕಾಸ್ಯ ಪ್ಲಸ್ ನೀವು ಮೆಂಬರ್ಸ್ ಎಲ್ಲ ಇದ್ದೀರಿ, ನೀವು ಯಾವ್ದಾದ್ರು ಪ್ರಪೋಸಲ್ ಮಾಡಿದ್ರೆ ದಟ್ ಆಲ್ಸೋ ವಿ ಕ್ಯಾನ್ ಟೇಕ್ ಅಪ್. ಇಟ್ಸ್ ಎ ವೆರಿ ಗುಡ್ ಸ್ಕೀಮ್. 85% ಗ್ರ್ಯಾಂಟ್ ನಿಮಗೆ ಯಾವ ಸ್ಕೀಮಲ್ಲೂ ಸಿಗೋದಿಲ್ಲ. ಸೊ ದಿಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಕೀಮ್. ದಿಸ್ ಯು ಕ್ಯಾನ್ ಯುಟಿಲೈಸ್ ಇಟ್. ಈಗ ನಿಮಗೆ ನಾನು ಯಾವಾಗ 1994ರಿಂದ ತಮಿಳ್ನಾಡು ತಿರುಪುರನ ನೋಡ್ತಾ ಇದ್ದೀನಿ ನಾನು. 94ರಿಂದ ಐ ಆಮ್ ಸೀಯಿಂಗ್ ಇಟ್. ಆ ಟೈಮಲ್ಲಿ ಏನೂ ಇರಲಿಲ್ಲ. ನೀವು ನಾವೆಲ್ಲ ಈ ನಿಟ್ಟೆಡ್ ಬಟ್ಟೆಗಳನ್ನು ಹಾಕೊಳ್ಳೋಕೆ ಕಲ್ತಿದ್ದು 80sಲ್ಲಿ. 80sಗಿಂತ ಬಿಫೋರು ಯಾರು ಅಂಡರ್ ಗಾರ್ಮೆಂಟ್ಸ್ ಹಾಕ್ತಾನೆ ಇರಲಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾರು ಅಂಡರ್ ಗಾರ್ಮೆಂಟ್ಸ್ ಹಾಕ್ತಾ ಇರಲಿಲ್ಲ 80sಗಿಂತ ಮುಂಚೆ. 80sಗಿಂತ ನಂತರನೇ ಬಂದಿರತಕ್ಕಂಥದ್ದು. ಇವತ್ತು ಒಬ್ಬ ಮನುಷ್ಯನ ಹತ್ರ ಏನಿಲ್ಲ ಅಂದ್ರೂ ಒಂದು 6ರಿಂದ 7 ಜೊತೆ ಅಂಡರ್ ಗಾರ್ಮೆಂಟ್ಸ್ ಇರುತ್ತೆ. ಆಮೇಲೆ ಅವನಿಗೆ ಸಾಕ್ಸು ಬನ್ನಿ. ನೆಕ್ಸ್ಟು ಸ್ಕಿನ್ ಗಾರ್ಮೆಂಟ್ಸ್ ಏನೇನಿದೆ ಅದರಲ್ಲಿ ಕಾಟನ್ನಿಗೆ ಸಂಬಂಧಪಟ್ಟಿದ್ದು ಅಷ್ಟೂ ತಿರುಪುರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. 90% ತಿರುಪುರಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು. ಹೋದ ವರ್ಷದ್ದು ಅವರದ್ದು ಎಕ್ಸ್ಪೋರ್ಟು ತಿರುಪುರ್ ಎಷ್ಟು ದೊಡ್ಡದು, ಏನು ನಮ್ಮದು ಯಲಾಂಕ ಅಷ್ಟು ದೊಡ್ಡ ಇರ್ಬೋದು ಅಷ್ಟು ಮ್ಯಾಕ್ಸಿಮಮ್. ಅವರದ್ದು ಹೋದ ಸರಿದು 65,000 ಕೋಟಿ ಎಕ್ಸ್ಪೋರ್ಟ್ ಆಗಿದೆ. 64 ಸಮಥಿಂಗ್ ಇದೆ, 64,000 ಸಮಥಿಂಗ್ ಕ್ರೋರ್ಸ್ ಓನ್ಲಿ ಎಕ್ಸ್ಪೋರ್ಟ್. ಐ ಆಮ್ ಟೆಲಿಂಗ್ ದಟ್ ಈಸ್ ಓನ್ಲಿ ಕಾಟನ್ ನಿಟ್ಸ್. ದೇ ಆರ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ಎನಿ ಅದರ್ ನಿಟ್ಸ್, ಓನ್ಲಿ ಕಾಟನ್ ನಿಟ್ಸ್ ಮಾತ್ರ. ಬೇರೆದು ಸಿಂಥೆಟಿಕ್ ಎಲ್ಲ ಲೂಧಿಯಾನ, ಸೂರತ್ತು ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೀವು ಜಸ್ಟ್ ಯು ಇಮ್ಯಾಜಿನ್ ಎಕ್ಸ್ಪೋರ್ಟ್ 65,000 ಕ್ರೋರ್ಸ್ ಇದ್ರೆ ಡೊಮೆಸ್ಟಿಕ್ ಕೆನ್ ಯು ಇಮ್ಯಾಜಿನ್ into 10 times domestic. Exactly. Yes. Yeah. ಯಾಕೆ ಎಲ್ಲ ಆಯ್ತು ಅಂತ ನಾನು ಭಾಳ ಹತ್ತಿರದಿಂದ ನೋಡಿದ್ದು. ಆವಾಗ ನನ್ನ ಸುಮಾರು ವಿಸಿಟ್ ಮಾಡಿದ್ದೆ ನಾನು ಆ ಟೈಮಲ್ಲಿ. ಇಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಹ್ಯಾಂಡ್ಲೂಮ್ ಆ್ಯಂಡ್ ಟೆಕ್ಸ್ಟೈಲ್ಸಲ್ಲಿ ನಾನಿದ್ದೆ ಆ ಟೈಮಲ್ಲಿ. ನಾವು ಅದಕ್ಕೊಂದು ಪಾಲಿಸಿ ತಂದ್ವಿ. ಆ ಪಾಲಿಸಿ ತರಬೇಕಾದ್ರೆ ಐ ಯೂಸ್ ಟು ವಿಸಿಟ್ ದೇರ್. ಅಲ್ಲಿ ಹೆಂಗೆ ಮಾಡ್ತಾರೆ ಏನು ಅಂತ. ಅಲ್ಲಿ TEA ಅಂತ ಇದೆ, ತಿರುಪೂರ್ ಎಕ್ಸ್ಪೋರ್ಟ್ಸ್ ಅಸೋಸಿಯೇಷನ್, TEA. ಡಾಕ್ಟರ್ ಶಕ್ತಿವೇಲು ಅಂತ ಪ್ರೆಸಿಡೆಂಟ್ ಇದ್ರು ಮುಂಚೆ. ಇವರಾಗೆ ಭಾಳ ಹೈಲಿ ಡೈನಾಮಿಕ್ ಪರ್ಸನ್. ಅವರು ನಾನು 96, 97, 98ರಲ್ಲಿ ನಾನು ಹೇಳ್ತಾ ಇರೋದು. ಆವಾಗ ನಿಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಗಾರ್ಮೆಂಟ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಕೋಟಾ ಸಿಸ್ಟಮ್ ಇತ್ತು. ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನಿಂದ ಕೋಟಾ ಬರೋದು. ಈಚ್ ಕಂಟ್ರಿಗೆ ಇಷ್ಟು ಟೆಕ್ಸ್ಟೈಲ್ಸು ಅಂತ ಡಿಮ್ಯಾಂಡು, ಅದನ್ನು ಈಚ್ ಡೆವಲಪಿಂಗ್ ಕಂಟ್ರೀಸಿಗೆ ಕೊಡ್ತಾಯಿದ್ರು. ಅದರಲ್ಲಿ ಶರ್ಟ್ ಇಷ್ಟು, ಗಾರ್ಮೆಂಟ್ಸ್, ಅಂಡರ್ ಗಾರ್ಮೆಂಟ್ಸ್ ಇಷ್ಟು, ಬೇರೆ ಬೇರೆ ಪ್ರಾಡಕ್ಟ್ ವೈಸ್ ಅದನ್ನು ಬಂದಿರೋದು ಅವ್ರು ಹೆಂಗೆ ಇದು ಮಾಡ್ತಾಯಿದ್ರು, ಯಾರೋ ಫಾಸ್ಟ್ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಅಲಾಟ್ ಮಾಡ್ತಾಯಿದ್ರು. ಈಗ ನಾನು ಹಿಂದೆ ಎಕ್ಸ್ಪೋರ್ಟ್ ಮಾಡಿದರೆ ನನಗೆ ಬರ್ತದೆ, ನಾನೇ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು. ಬಟ್ ಅಲ್ಲಿ TEAನವ್ರು ಅವ್ರು ಯಾವ ಥರ ಮಾಡ್ತಾಯಿದ್ರು ಅಂದರೆ, ಅವರೆಲ್ಲರೂ ಹೀಗೆ ಮೆಂಬರ್ಸನ್ನೆಲ್ಲ ಸೇರಿಸ್ಕೊಂಡು, ನೋಡಪ್ಪ ನಿನಗೆ 100 ಕೋಟಾ ಬಂದಿದೆ, ನಿನಗೆ 100 ಕೋಟಾ ಬಂದಿದೆ, ಇವ್ರಿಗೇನೂ ಬಂದಿಲ್ಲ, ಅದರಲ್ಲಿ ಒಂದು 25 ನೀನು ಕೊಡು ಇವರಿಗೆ. ಎಸ್, ಇಟ್ಸ್ ವಂಡರ್ಫುಲ್ ಕಾನ್ಸೆಪ್ಟ್. ವಿನ್ ವಿನ್ ಸಿಚುವೇಶನ್. ನೀನು 75 ಮಾಡು, 25 ಇವ್ರಿಗೆ ಕೊಡು, ಇವ್ರು ಹೊಸಬ ಈಗ ಬರ್ತಾ ಇದ್ದಾನೆ, ಆ ಥರ ಮಾಡಿಸಿ ಅಲ್ಲಿ ಡೆವಲಪ್ ಮಾಡಿಸಿ. ಟುಡೇ ಹೌ ದ ಕ್ಲಸ್ಟರ್ ಈಸ್, ತಿರುಪೂರ್ ಕ್ಲಸ್ಟರ್ ಈಸ್ ವಂಡರ್ಸ್. ನೀವು ತಮಿಳ್ನಾಡಲ್ಲಿ ಇನ್ನೊಂದು ಕಲಿಬೇಕಾಗಿರ್ತಕ್ಕಂಥದ್ದು, ನೀವು ನೋಡಿ ತಿರುಪೂರಲ್ಲಿ ನಾವು ಅದನ್ನು ಬಿಟ್ಟರೆ ಬೇರೆ ಏನು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅವರು, ಬೇರೆ ಕಣ್ಣು ನೋಡೋಕ್ಕೆ ಹೋಗಲ್ಲ ಅವರು. ಅದೇ ಥರ ನೀವು ಯು ಕಮ್ ಟು ದ ಕೊಯಮತ್ತೂರಲ್ಲಿ ಬಂದರೆ ನಿಮಗೆ ಮೋಟರ್ಸು, ಮ್ಯಾನುಫ್ಯಾಕ್ಚರಿಂಗು, ಟೆಕ್ಸ್ಟೈಲ್ಸ್, ಯಾರನ್ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾಕ್ಸಿಮಮ್ ಅಲ್ಲೆಲ್ಲ ಸ್ಪಿನ್ನಿಂಗ್ ಮಿಲ್ಸ್ ಜಾಸ್ತಿ, ಪ್ಲಸ್ ಮಷಿನರೀಸ್. ಅಲ್ಲಿಂದ ಸ್ವಲ್ಪ ನೆಕ್ಸ್ಟ್ ಇದಕ್ಕೆ ಬನ್ನಿ,
ಸೇಲಂ ಬನ್ನಿ. ಸೇಲಮಲ್ಲಿ ಓನ್ಲಿ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್, ಪ್ಲೈನ್ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್, ಪವರ್ ಲೂಮ್ಸ್. ಅಲ್ಲಿಂದ ಈ ರೋಡಿಗೆ ಬನ್ನಿ, ಅಲ್ಲಿ ಯಾರನ್ನು ಡೈ ಮಾಡಿಬಿಟ್ಟು ಚೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್, ಚೆಕ್ಸ್ ಆ್ಯಂಡ್ ಸ್ಟ್ರೈಪ್ಸ್. ಅವ್ರದ್ದು ಕಾಪಿ ಮಾಡಲ್ಲ, ಇವ್ರು ಕಾಪಿ ಮಾಡಲ್ಲ. ಆಲ್ ತ್ರೀ ಆರ್ ಆಲ್ ನೇಬರಿಂಗ್ ತಾಲೂಕ್ಸ್ ಆ್ಯಂಡ್ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್. ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಟು ಕಮ್ ಇನ್ ಕರ್ನಾಟಕ ಆಲ್ಸೋ. ಈಗ ನಾವೀಗ ಬೆಳಗಾಮಲ್ಲಿ ಯಾರು ಇದ್ದರೆ ಗೊತ್ತಿರ್ಬೋದು. ಈಗ ನೆಕ್ಸ್ಟು ನೋಡಿ, ನಾನು ಇವತ್ತು ಹೇಳಿರ್ತೀನಿ, ಇನ್ನೊಂದು 5 ವರ್ಷ ಆಗಲಿ, ಬೆಳಗಾಂ ವಿಲ್ ಬಿಕಮ್ ದ ನೆಕ್ಸ್ಟ್ ಗಾರ್ಮೆಂಟ್ ಹಬ್ ಆಫ್ ಕರ್ನಾಟಕ. ಬಿಕಾಸ್ ಈಗ ಅಲ್ಲಿ 2 ಕ್ಲಸ್ಟರ್ ನಾವು ಮಾಡಿದ್ದೀವಿ. ಒಂದು ಕ್ಲಸ್ಟರಲ್ಲಿ ಯಾರನ್ನು ಫ್ಯಾಬ್ರಿಕ್ ಮಾಡಬೇಕಾದ್ರೆ ಸೈಜಿಂಗ್ ಅಂತ ಒಂದು ಬರ್ತದೆ, ಒಂದು ಪ್ರೋಸೆಸ್ ದಟ್ ಕಾಸ್ಟ್ ಯು ಮೋರ್, ನಿಯರ್ಲಿ ಒಂದು 30 crores ಆಗುತ್ತೆ ಅದು ಪ್ರಾಜೆಕ್ಟ್. ಅದನ್ನು ಹಾಕ್ಕೊಟ್ಟಿದ್ದೀವಿ. ಆ ಪ್ರಾಜೆಕ್ಟ್ ಬಂದಿರೋದ್ರಿಂದ ಈಗ ಅಲ್ಲಿ ಸುಮಾರು ಒಂದು 3,500 ಏರ್ ಜೆಟ್ ಲೂಮ್ಸ್ ಬಂದಿದ್ದಾವೆ. ಕ್ಯಾನ್ ಯು ಇಮ್ಯಾಜಿನ್? 3,500 ಏರ್ ಜೆಟ್ ಲೂಮ್ಸು ಬೆಳಗಾಮ ನಿಪ್ಪಾಣಿ ಏರಿಯಾದಲ್ಲಿ ಬಂದಿದೆ. ಈಗ ಅವರಿಗೆ ನೆಕ್ಸ್ಟ್ ಪ್ರೋಸೆಸ್ಸು ನಾವೇನು ಮಾಡಿಕೊಟ್ಟಿದ್ದೀವಿ, ಪ್ರೀ ಪ್ರೋಸೆಸ್ ಫ್ಯಾಬ್ರಿಕ್ ವೀವ್ ಮಾಡ್ತಾರಲ್ಲ, ವೀವ್ ಮಾಡಿದ ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಈಸ್ ಸ್ಕೌರಿಂಗ್ ಆ್ಯಂಡ್ ಡೈಯಿಂಗ್. ಆ ಪ್ರೋಸೆಸ್ಸನ್ನು ಒಂದು ಕ್ಲಸ್ಟರ್ ಹಾಕ್ಕೊಟ್ಟಿದ್ದೀವಿ. ಈಗ 30 crores. ಕಾಟನ್ ಯಾರು ಪಕ್ಕದಲ್ಲಿ ಸಿಗ್ತದೆ ನಿಮಗೆ, ಯಾಕಂದ್ರೆ ಈಚಲಕರಂಜಿ ಮಹಾರಾಷ್ಟ್ರ ಈಸ್ ಬಾರ್ಡರ್. ಏನು 10 ಕಿಲೋಮೀಟರ್ ಆಚೆಗೆ ದಾಟಿದ್ರೆ ಅವರಿಗೆ ದಾರ ಸಿಗ್ತದೆ. ಆ ದಾರ ತಗೊಂಡು ಬಂದು ಇಲ್ಲಿ ಫ್ಯಾಬ್ರಿಕ್ ಕನ್ವರ್ಷನ್ ಆಗುತ್ತೆ. ಫ್ಯಾಬ್ರಿಕ್ ಕನ್ವರ್ಷನ್ ಆಗಿದ ತಕ್ಷಣನೇ ವೀವಿಂಗ್ ಆಗಿ ಫ್ಯಾಬ್ರಿಕ್ ಅನ್ನ ಪ್ರೋಸೆಸ್ ಮಾಡಿ ಡೈಯಿಂಗ್